ಐರಾ ಮತ್ತು ಓರಿಯೋ ಮೃದುವಾದ ಹೃದಯದ ಕಥೆ. ಒಂದು ಸುಂದರವಾದ ಬೆಳಗಿನ ಜಾವ, ಪುಟಾಣಿ ಐರಾ ಮತ್ತು ಅವಳ ಪ್ರೀತಿಯ ಬೆಕ್ಕು ಓರಿಯೋ ತೋಟದಲ್ಲಿ ಆಟವಾಡುತ್ತಿದ್ದರು. ಓರಿಯೋ ಬಿಳಿ ಮತ್ತು ಕಪ್ಪು ಬಣ್ಣದ ಮೃದುವಾದ ತುಪ್ಪಳವನ್ನು ಹೊಂದಿತ್ತು. ಅದರ ಕುತ್ತಿಗೆಯಲ್ಲಿದ್ದ ಅಕ್ವಾ ಬಣ್ಣದ ಪಟ್ಟಿಯಲ್ಲಿದ್ದ ಪುಟ್ಟಗಂಟೆಯು ಅದು ನಡೆದಾಗಲೆಲ್ಲ ಟಿಂಗ್ ಟಿಂಗ್ ಎಂದು ಮಧುರವಾಗಿ ಧ್ವನಿಸುತ್ತಿತ್ತು. ಐರಾ ತುಂಬಾ ಚುರುಕಾದ ಹುಡುಗಿ. ಅವಳು ಓರಿಯೋ ಜೊತೆಗೆ ಬಣ್ಣ ಬಣ್ಣದ ಹೂವುಗಳ ನಡುವೆ ಓಡುತ್ತಾ ಮಿನುಗುವ ಬಿಸಿಲಿನಲ್ಲಿ ಆಟವಾಡುತ್ತಿದ್ದಳು. ಓರಿಯೋ ಕೂಡ ತನ್ನ ಬಾಲವನ್ನು ಆಡಿಸುತ್ತಾ ಐರಾಳ ಹಿಂದೆ ಓಡಿಬರುತ್ತಿತ್ತು. ಇಬ್ಬರೂ ತೋಟದ ತುಂಬಾ ನಗುತ್ತಾ ಸವಾರಿ ಮಾಡುತ್ತಿದ್ದರು. ಆಟವಾಡುತ್ತಿರುವಾಗ ಐರಾ ಹಸಿರು ಹುಲ್ಲಿನ ಮೇಲೆ ಏನೋ ಹರಿದಾಡುವುದನ್ನು ಗಮನಿಸಿದಳು. ಅವಳು ಕುತೂಹಲದಿಂದ ಕೆಳಗೆ ಕುಳಿತು ನೋಡಿದಾಗ ಅಲ್ಲಿ ಒಂದು ಪುಟ್ಟ ಕೀಟವು ಹಸಿರು ಎಲೆಯ ಮೇಲೆ ಮೆಲ್ಲನೆ ಸಾಗುತ್ತಿತ್ತು. ಐರಾ ಆ ಪುಟ್ಟ ಜೀವಿಯನ್ನು ನೋಡಿ ಬೆರಗಾದಳು. ಓರಿಯೋ ಕೂಡ ಮೆಲ್ಲನೆ ಐರಾಳ ಪಕ್ಕಕ್ಕೆ ಬಂದು ಕುಳಿತುಕೊಂಡಿತು. ಅದು ತನ್ನ ಮೃದುವಾದ ಮುಖವನ್ನು ಕೀಟದ ಹತ್ತಿರಕ್ಕೆ ಕೊಂಡೊಯ್ದು ಅದನ್ನು ಪರೀಕ್ಷಿಸತೊಡಗಿತು. ಐರಾ ಅದನ್ನು ಗಮನಿಸುತ್ತಾ, ಓರಿಯೋ, ನೋಡು, ಇದು ಎಷ್ಟು ಚಿಕ್ಕದಾಗಿದೆ ಅಲ್ವಾ ಎಂದು ಮೆಲ್ಲನೆ ಮಾತನಾಡಿದಳು. ಅಷ್ಟರಲ್ಲಿ ಅಮ್ಮ ತೋಟಕ್ಕೆ ಬಂದರು. ಐರಾ ಆ ಕೀಟವನ್ನು ಮುಟ್ಟಲು ಹೋಗುವುದನ್ನು ನೋಡಿ ಅಮ್ಮ ಹತ್ತಿರ ಬಂದು ಕುಳಿತರು. ಪುಟ್ಟ ಐರಾ, ಈ ಪ್ರಾಣಿ ಮತ್ತು ಕೀಟಗಳಿಗೂ ನಮ್ಮಂತೆಯೇ ನೋವಾಗುತ್ತದೆ. ನಾವು ಯಾವಾಗಲೂ ಅವುಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಮತ್ತು ನೋವು ಮಾಡಬಾರದು ಎಂದು ಪ್ರೀತಿಯಿಂದ ವಿವರಿಸಿದರು. ಐರಾ ಅಮ್ಮನ ಮಾತನ್ನು ಬಹಳ ಗಂಭೀರವಾಗಿ ಕೇಳಿಸಿಕೊಂಡಳು. ಅಮ್ಮ, ಹಾಗಾದರೆ ನಾವು ಇವುಗಳಿಗೂ ರಕ್ಷಣೆ ಕೊಡಬೇಕಲ್ಲವೇ ಎಂದು ಕೇಳಿದಳು. ಅಮ್ಮ ಮುಗುಳ್ನಕ್ಕು ಐರಾಳ ತಲೆಯನ್ನು ಸವರಿ, ಖಂಡಿತವಾಗಿಯೂ ಮಗಳೇ, ಪ್ರೀತಿಯಿಂದ ವರ್ತಿಸುವುದೇ ದೊಡ್ಡ ಗುಣ ಎಂದರು. ಐರಾಳಿಗೆ ತಾನು ಆ ಪುಟ್ಟ ಕೀಟಕ್ಕೆ ತೊಂದರೆ ಕೊಡಬಾರದೆಂದು ಕೂಡಲೇ ಅರ್ಥವಾಯಿತು. ಅವಳು ಮೆಲ್ಲನೆ ಬಾಗಿ ಕೀಟದ ಹತ್ತಿರ ತನ್ನ ಮುಖವನ್ನು ಒಯ್ದು, ನನ್ನನ್ನು ಕ್ಷಮಿಸು ಪುಟ್ಟ ಗೆಳೆಯ, ನಾನು ಇನ್ನು ಮುಂದೆ ನಿನಗೆ ಎಂದಿಗೂ ನೋವು ಮಾಡುವುದಿಲ್ಲ ಎಂದು ಮೃದುವಾಗಿ ಹೇಳಿದಳು. ಈಗ ಐರಾಳಿಗೆ ಪ್ರಾಣಿಗಳ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಯಿತು. ಅವಳು ತಕ್ಷಣ ತನ್ನ ಮೃದುವಾದ ಕೈಗಳಿಂದ ಓರಿಯೋನನ್ನು ಎತ್ತಿಕೊಂಡು ಪ್ರೀತಿಯಿಂದ ಅಪ್ಪಿಕೊಂಡಳು. ಓರಿಯೋ ಕೂಡ ಸುಖವಾಗಿ ಮಿಯಾವ್ ಎನ್ನುತ್ತಾ ತನ್ನ ತಲೆಯನ್ನು ಐರಾಳ ಹೆಗಲಿಗೆ ಉಜ್ಜಿತು. ಅಂದಿನಿಂದ ಐರಾ ತನ್ನ ತೋಟಕ್ಕೆ ಬರುವ ಪಕ್ಷಿಗಳು ಮತ್ತು ಚಿಟ್ಟೆಗಳೊಂದಿಗೆ ತುಂಬಾ ಮೃದುವಾಗಿ ವರ್ತಿಸುತ್ತಿದ್ದಳು. ಅವಳು ಪಕ್ಷಿಗಳಿಗೆ ನೀರು ಮತ್ತು ಕಾಳುಗಳನ್ನು ಇಡುತ್ತಿದ್ದಳು. ಚಿಟ್ಟೆಗಳು ಅವಳ ಸುತ್ತಲೂ ಹಾರಾಡುತ್ತಿದ್ದವು, ಆದರೆ ಐರಾ ಅವುಗಳನ್ನು ಹಿಡಿಯಲು ಹೋಗದೆ ನೋಡಿ ಆನಂದಿಸುತ್ತಿದ್ದಳು. ಕಥೆಯ ನೀತಿ: ಪ್ರಾಣಿಗಳನ್ನು ಪ್ರೀತಿಸಿ ಮತ್ತು ಕಾಪಾಡಿ. ನಾವು ಎಲ್ಲಾ ಜೀವಿಗಳ ಬಗ್ಗೆ ಕರುಣೆ ಹೊಂದಿರಬೇಕು. ಮೃದುವಾದ ಹೃದಯವು ಜಗತ್ತನ್ನು ಸುಂದರಗೊಳಿಸುತ್ತದೆ. ಐರಾ ಮತ್ತು ಓರಿಯೋ ಈಗ ಎಲ್ಲರಿಗೂ ಪ್ರಾಣಿಗಳನ್ನು ಹೇಗೆ ಪ್ರೀತಿಸಬೇಕೆಂದು ತೋರಿಸಿಕೊಡುವ ಉತ್ತಮ ಸ್ನೇಹಿತರಾದರು.